ರೀ ರಿಲೀಸ್ ಮೂವಿ ಆಗಿ ದರ್ಶನ್ ಅವ್ರದ್ದು ಜೈಲಲ್ಲಿ ಇದ್ರೂ ತುಂಬ ಇದಾಗಿ ಸಪೋರ್ಟ್ ಆಗಿ ಎಲ್ಲರೂ ಡಿ ಬಾಸ್ ಫ್ಯಾನ್ಸ್ ಆಗಿ ಎಲ್ಲರೂ ಬಂದಿದ್ದೀರಿ. ಆದರೆ ತುಂಬ ದೂರದಿಂದ ಬಂದಿದ್ದೀರಿ, ಆದರೂ ಸಿಗುತ್ತಾ ಇಲ್ಲ ಅಂತ ಟಿಕೆಟ್ ಬುಕ್ ಮಾಡಿ ಬಂದು ಖುಷಿ ಆಗ್ತಿದೆ ತುಂಬ. ಥ್ಯಾಂಕ್ಸ್. ಹಾಂ, ಇಲ್ಲ ತುಂಬ ಖುಷಿ ಆಗ್ತಿದೆ. ತುಂಬ ಇನ್ನೂ ಆಚೆ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಆಚರಿಸ್ಬೇಕಂತ ಇದ್ರಿ. ಆದರೆ ಒಂದು ಮನಸ್ಸಲ್ಲಿ ಬೇಜಾರು ಅಂದರೆ ಒಳಗಡೆ ಇದ್ದಾರೆ ಅಂದ್ಬಿಟ್ಟು. ಆದರೆ ಅಷ್ಟೇ, ಅವ್ರಿಲ್ಲ ಅನ್ನೋದು ತುಂಬ ಬೇಜಾರಿದೆ. ಆದರೆ ಬಂದೇ ಬರ್ತಾರೆ ಅಂತ ನಂಬಿಕೆ ಇದೆ, ಇನ್ನೂ ಹೋಪ್ ಇದೆ. ಆ ಹೋಪಲ್ಲೇ ನಾವು ಇದ್ದೀರಿ, ಬಂದೇ ಬರ್ತಾರೆ. ಅವತ್ತು ಇಂಡಿಯಾ ಕರ್ನಾಟಕ ಎಲ್ಲ ಸೆಲೆಬ್ರೇಷನ್ ಫುಲ್ಲು. ಹಾಂ, ಎಲೆಕ್ಷನ್ ನಿತ್ರ ಪಕ್ಕ ಓಟೆ ಡಿ ಬಾಸ್ಗೆ. ಡಿ ಬಾಸ್ ಯಾವತ್ತಿದ್ರು ಡಿ ಬಾಸೇ. ಹಾಗೆ ಅದು ಧನ್ವೀರ್ ಇರ್ಬೋದು, ಅವ್ರ ಸಪೋರ್ಟಿಗೆ ಯಾವಾಗಲೂ ಇರ್ತಾರೆ ಧನ್ವೀರ್ ಅವರು ಅಂತ ಒಂದಿದು. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ನಮಗೆ. ಧನ್ವೀರ್ ಬಾಸ್ ಅವರು ಸೂಪರ್. ಧನ್ವೀರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಮನಸ್ಸು ಇದಾಗಿ ಸಪೋರ್ಟ್ ಆಗಿ ನಿಂತಿದ್ದಾರೆ. ನಿಯತ್ ಮನುಷ್ಯ ಆಗಿ ನಿಂತು ಎಲ್ಲ ಟೈಮಲ್ಲಿ ಯಾವ ಟೈಮಲ್ಲಿ ಎಲ್ಲರೂ ಬಿಟ್ಟೋದ್ರು ನಮ್ಮ ಡಿ ಬಾಸ್ ಅಂತ ಇದಾಗಿ ನಿಂತಿದ್ದಾರೆ. ಅದು ತುಂಬ ಖುಷಿ ಆಗ್ತಿದೆ. ಡೈಲಾಗ್ ಇಲ್ಲ ಅಷ್ಟು ಅವ್ರು ಹೇಳಿದ್ರಲ್ಲ ಮೇಡಮ್. ಏನಿಲ್ಲ, ನಾನು ಪಕ್ಕ ಡಿ ಬಾಸ್ ಅಭಿಮಾನಿನೇ. ಬಾಸ್ ಅಂದರೆ ಚಿಕ್ಕ ವಯಸ್ಸಿಂದನೇ ತುಂಬ ಆಸೆ. ತುಂಬ ಬಾಸ್ ಅಂದರೆ ಒಂಥರ ಲವ್ವೇ ಹೇಳ್ಬೇಕಂದ್ರೆ. ಒಂದು ರಕ್ತದಿಂದ ಬಂದಂಗೆ ಬಾಸ್ ಅಂದರೆ. ಆಮೇಲೆ ಬಾಸ್ನ ಮೀಟ್ ಮಾಡಬೇಕಂತ ತುಂಬ ಕಾಯ್ತಾ ಇದ್ದೀವಿ. ಒಂದು ಸಲಿನೂ ಇನ್ನೂ ನೋಡಿಲ್ಲ, ಬಟ್ ಕಾಯ್ತಾ ಇದ್ದೀವಿ. ಬಾಸ್ ಆಚೆ ಬಂದಿದ್ದು ಮೀಟ್ ಮಾಡೋ ಒಂದು ಪ್ಲ್ಯಾನಿಂಗ್ ಇದೆ. ಆಮೇಲೆ ಇವಾಗ ಬಾಸ್ ಒಳಗಡೆ ಇರೋದ್ರಿಂದ ಬೇಜಾರು ಅಷ್ಟೇ. ಇನ್ನೊಂದು ಏನಂದರೆ, ಇವಾಗ ಬಾಸ್ನ ಮೂವಿ ನೋಡೋಕೆ ಬಂದಿದ್ದೀವಿ, ತುಂಬ ಸಂತೋಷ ಆಗ್ತಿದೆ. ಇದು 3ನೇ ಸಲ ನಾನು ರಿಲೀಸಿಗೆ ನೋಡ್ತಾ ಇರೋದು ಮೂವಿ. ತುಂಬ ಖುಷಿ, ಹೇಳ್ಕೊಳಕ್ಕಾಗಷ್ಟು ಖುಷಿ. ಏನಿಲ್ಲ, ನೇರವಾಗಿ ಅಂದರೆ ಬರ್ತಡೇಗೆ ಹೋಗ್ತಾ ಇರ್ತೀವಿ, ವರ್ಷ ಹೋಗ್ತಾ ಇದ್ದೀವಿ. ಈ ವರ್ಷ ಇಲ್ಲ ಅಂತೇಳಿ ಬೇಜಾರು ಅಷ್ಟೇ. ಪ್ರತಿ ವರ್ಷ ಲೈನಲ್ಲಿ ಹೋಗಿ ನಿಂತ್ಕೊಂಡು ನೋಡ್ಕೊಂಡಾದ್ರೂ ಬಂದೇ ಬರ್ತೀವಿ. ಬೇಸರ ಅಂದರೆ ಮೇಡಮ್ ಇಲ್ಲ ಅಂದರೆ ತುಂಬ ಹೇಳಕ್ಕೆ ಆಗ್ತಿಲ್ಲ ಮೇಡಮ್. ಹೇಳ್ತಾ ಇದ್ದೀನಲ್ಲ, ಇದ್ದಿದ್ರೆ ಅದು ಕಥೆನೇ ಬೇರೆ ಇತ್ತು. ಲಾಸ್ಟ್ ಟೈಮು ಡೆವಿಲ್ ಫಿಲಮ್ಗೆ ಫುಲ್ಲು ಹೇಳ್ಕೊಳ್ಳೋಷ್ಟು ಎಲ್ಲ ತೆಂಗಿನಕಾಯಿ ಎಲ್ಲ ಹೊಡೆದು ಎಲ್ಲ ಚೆನ್ನಾಗಿ ಆಚರಣೆ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ವಿ ಎಲ್ಲ. JP ನಗರ್ ಥಿಯೇಟ್ರಲ್ಲಿ ಫುಲ್ಲು ಜಾಲಿ ಮಾಡಿದ್ವಿ. ಥ್ಯಾಂಕ್ ಯು.